ವರ್ಷಕ್ಕೆ ಒಂದ್ಸರಿ ಬರುವಂತಹ ಪರಿಸರ ದಿನಾಚರಣೆ ಆಚರಣೆ ಮಾಡೋಕ್ಕೆ ಎಷ್ಟು ಜನ ಪರಿಸರ ಅಭಿಮಾನಿಗಳು ಬಂದಿದ್ದಾರೆ ನೋಡಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಎಲ್ಲಿ ಫಯಜ್ ಅಣ್ಣ ಇನ್ನು ನೆಕ್ಸ್ಟ್ ವರ್ಷನೇ ಕಾಣಿಸ್ಕೊಳ್ಳೋದು ಅನ್ಕೊಳ್ತೀನಿ. ಒಂದೇ ಒಂದು ಫೋಟೋ ತಗೊಂಡು ಬಂದ್ಬಿಡ್ತೀನಿ. ಥ್ಯಾಂಕ್ ಯು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಅಲ್ಲಿ ಪಂಚಾಯತಿಯಿಂದ ಈ ಗಿಡಗಳನ್ನು ಪೋಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಕೂಡ ತಾವು ಕೂಡ ಸ್ವಲ್ಪ ತಗೊಳ್ಳಿ ಅಂತ ನಾನು ಊಟ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ವರ್ಕಿಂಗ್ ಡೇ ಅಲ್ಲಿ ಆಟ ಆಡ್ತಾ ಟೈಮ್ ಪಾಸ್ಗೋಸ್ಕರ ಲೈಫ್ ನ ಸ್ಪಾಯ್ಲ್ ಮಾಡ್ಕೋತಾ ಇದ್ದೀರಾ ಅಂದ್ರೆ ನೀವೆಲ್ಲ ಕೆಲಸ ಕಾರ್ಯ ಇಲ್ದಿರೋ ವೇಸ್ಟ್ ಬಾಡಿಗಳು. ನಿಮ್ಮಂತವರು ಇರೋದು ನಿಜವಾಗ್ಲೂ ನ್ಯಾಷನಲ್ ವೇಸ್ಟ್. ಅದ್ರಲ್ಲಿ ಕಾಂಡ ಯಾವುದು? ಅದ್ರಲ್ಲಿ ಕಾಂಡ ಯಾವ್ದು ಹೇಳು? ಏನದು? ಅದೆಲ್ಲ ನಮ್ ಸ್ಥಿತಿ ಹೆಂಗ್ ಆಗ್ಬಿಟ್ಟದೆ ಅಂದ್ರೆ ಗೋಯ್ದಪ್ಪ. ನೀವು ಹೇಳಿದ್ರಲ್ಲ ಅದು ಮರ ಗಿಡ ಫಯಜ್ ಅಣ್ಣ ಏನದು? ಜಾಸ್ತಿ ಮಾತಾಡಬೇಡ. ಅನ್ನೆಸೆಸರಿಯಾಗಿ ನನ್ನ ಎದುರಿಗೆ ನನಗಿಂತ ಹೈ ಎಮೋಷನಲ್ ಡೈಲಾಗ್. ಯಾಕೋ ಅಣ್ಣವ್ರ ರೇಂಜಿಗೆ ಬಿಲ್ಡಪ್ ಕೊಡ್ತಿದ್ದೀರಾ? ಇವತ್ತು ವ್ಲಾಗ್ ಮುಗೀತು. ಮತ್ತೆ ಸಿಕ್ಕನ ನಾಳೆ.